ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಇನ್ನು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಗ್ರಾಮದಲ್ಲಿ ಸುಮಾರು 1200-1400 ಮನೆಗಳಿದ್ದು 2500ಕ್ಕೂ ಅಧಿಕ ಮತದಾರರಿದ್ದಾರೆ. ಗ್ರಾಮ ಪಂಚಾಯಿತಿ ಇದ್ದರೂ ಅಭಿವೃದ್ಧಿ ಕಾಣಲಾಗಿಲ್ಲ. ಒಂದು ವರ್ಷದಿಂದ ರಸ್ತೆ, ನೈರ್ಮಲ್ಯ ಹಾಗೂ ಕುಡಿಯುವ ನೀರಿಗಾಗಿ ವಿವಿಧ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸುರಪುರ ಶಾಸಕ ವೇಣುಗೋಪಾಲ್ ನಾಯಕ್ ಅವರಿಗೆ ಅರ್ಜಿ ನೀಡಲಾಗಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಬೀದಿ ದೀಪಗಳಿಲ್ಲ. ಜನ ಕತ್ತಲಲ್ಲಿ ನಡೆದಾಡುತ್ತಾರೆ. ರಸ್ತೆಗಳಲ್ಲಿ ಮಣ್ಣು, ಕೆಸರು ತುಂಬಿದ್ದು ಮಕ್ಕಳು, ವೃದ್ಧರು ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿವೆ. ನೀರಿಲ್ಲ, ನಲ್ಲಿಗಳಿಲ್ಲ, ಗುಮ್ಮಿಗಳಿಗೆ ಆದರೆ ಕುಡಿಯುವ ನೀರಿಲ್ಲ. ಮಾಧ್ಯಮಗಳು ಪೂರಕವಾದರೂ ಕ್ರಮವಿಲ್ಲ. ಸುಮಾರು 8 ಧ್ವನಿ ಮಾಧ್ಯಮಗಳು ಹಾಗೂ ದಿನಪತ್ರಿಕೆಗಳಲ್ಲಿ ಸಮಸ್ಯೆ ಪ್ರಸಾರವಾದರೂ ಯಾವುದೇ ಕ್ರಮವಿಲ್ಲ. ಚುನಾವಣೆಗೆ ಮಾತ್ರ ಶಾಸಕರು ಆಗಮನ. ಶಾಸಕರು ಕೇವಲ ಚುನಾವಣೆ ಸಮಯದಲ್ಲಿ ಗ್ರಾಮಕ್ಕೆ ಬಂದು ನಂತರ ತಿರುಗಿ ನೋಡುವುದಿಲ್ಲ. ಗ್ರಾಮಸ್ಥರು ಎಚ್ಚರಿಕೆ. ಈ ನಿರ್ಲಕ್ಷ್ಯದಿಂದ ರೊಚ್ಚಿಗೆದ್ದು ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ, ಹುಣಸಗಿ. हाँ